ಸರಿ, ಹಾಗಾದ್ರೆ 1991ರಲ್ಲಿ ಕನ್ನಡದ ಒಬ್ಬ ನಿರ್ದೇಶಕ ಇವತ್ತಿನ ಪ್ಯಾನ್ ಇಂಡಿಯಾ ಅನ್ನೋ ಪದ ಏನಿದೆಯಲ್ಲ ಪಾಪ್ಯುಲರ್ ಆಗೋದಕ್ಕೂ ಸುಮಾರು 30 ವರ್ಷ ಮುಂಚೆನೆ ಒಂದೇ ಸಿನಿಮಾ 4 ಭಾಷೆಯಲ್ಲಿ ಮಾಡೋಕೆ ಹೋಗಿದ್ರು ಅಂದ್ರೆ ಸುಮ್ಮನೆನಾ? ನಂಬ್ತೀರಾ? ಆಗಿನ ಕಾಲದಲ್ಲಿ 4 ಲ್ಯಾಂಗ್ವೇಜ್ ಅಲ್ಲಿ ಮಾಡೋಕ್ ರೆಡಿ ಇದ್ರು ಅಂದ್ರೆ ನಂಬ್ತೀರಾ ನೀವು? ಅದು ಪ್ಯಾನ್ ಇಂಡಿಯಾ ಮಾಡಕ್ ಹೊರಟಿದ್ರು. ಯಾವ ಸಿನಿಮಾ ಇರ್ಬೋದು? ಅದೇ ಶಾಂತಿ ಕ್ರಾಂತಿ. ಆದ್ರೆ ಒಂದು ಪ್ರಶ್ನೆ, ಇವತ್ತು ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ಈಗಿನ ಜನರೇಷನ್ ಥಿಯೇಟರ್ಗೆ ಹೋಗಿ ನೋಡ್ತಾರ ಅಥವಾ ನೋಡೋದಿಲ್ವಾ? ಅದಕ್ಕೂ ಮುಂಚೆ ಈ ಶಾಂತಿ ಕ್ರಾಂತಿ ಅಂದ್ರೆ ಏನು, ಆ ಫಿಲ್ಮ್ ಶಾಂತಿ ಕ್ರಾಂತಿ ಯಾಕಂತಾರಂತ? ಓಕೆ, ಶಾಂತಿ ಕ್ರಾಂತಿಯನ್ನ 19 ಸೆಪ್ಟೆಂಬರ್ 1991ರಂದು ಬಿಡುಗಡೆಯಾಯಿತು. ವಿ ರವಿಚಂದ್ರನ್ ಅವರು ಕತೆ, ನಿರ್ದೇಶನ ಮತ್ತು ನಿರ್ಮಾಣದ ಒಂದು ಪ್ರಮುಖ ಹೊಣೆಯನ್ನ ಹೊತ್ಕೊಂಡಿದ್ರು ಆಗಿನ ಕಾಲಕ್ಕೆ. ಕನ್ನಡ ವರ್ಷನ್ನಲ್ಲಿ ಆಗ್ಲೇ ಹೇಳಿದ್ನಲ್ಲ ರವಿಚಂದ್ರನ್, ಜೊತೆಗೆ ಜೂಹಿ ಚಾವಲ್ ಮತ್ತೆ ರಮೇಶ್ ಅರವಿಂದ್ ಇರ್ಬೋದು, ಹಾಗೆ ಕುಶುಬ್ ಇರ್ಬೋದು, ಹೀರೋನ್ ಆಗಿ ಕುಶುಬ್ ಇರ್ಬೋದು, ಅನಂತ್ ನಾಗ್ ಇರ್ಬೋದು, ಮುಂತಾದವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಇನ್ನು ಚಿಕ್ಕ ಪುಟ್ಟ ಪಾತ್ರಧಾರಿಗಳು ಆನಂದ್ ಇರ್ಬೋದು, ಮಂಜುನಾಥ್ ಅವ್ರು ಇರ್ಬೋದು, ಹೀಗೆ ಮತ್ತೆ ಬುಲೆಟ್ ಪ್ರಕಾಶ್ ಇರ್ಬೋದು, ತುಂಬಾ ಜನ ಈ ಸಿನಿಮಾದಲ್ಲಿ ಸ್ವಲ್ಪ ಬೆಳಕಿಗೆ ಬರ್ತಾರೆ. ಹಾಗಾದ್ರೆ ಈ ಸಿನಿಮಾ ದೊಡ್ಡ ಸ್ಪೆಷಾಲಿಟಿ ಏನಿದೆ? ಹೌದು, ಶಾಂತಿ ಕ್ರಾಂತಿ ಆಗ್ಲೇ ಬೆಳಕಿಗೆ ಬಂತು, 1990ರಲ್ಲಿ ರಿಲೀಸ್ ಆಗಿತ್ತು. ಓಕೆ, ಈ ಸಿನಿಮಾದ ದೊಡ್ಡ ಒಂದು ಸ್ಪೆಷಾಲಿಟಿ ಇರ್ಬೇಕಲ್ವಾ ಏನಾದ್ರೂ? ಏನಿದೆ? ಇವತ್ತು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ 1991ರಲ್ಲಿ ರವಿಚಂದ್ರನ್ ಅವರು ಇದೇ ತರದ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರಿ. ನಂಬ್ತೀರಾ? ಆಗಿನ ಕಾಲಕ್ಕೆ ಪ್ಯಾನ್ ಇಂಡಿಯಾ ಮಾಡುವಂತ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು. ಹೇಳಿದ್ನಲ್ಲ ಆಗ್ಲೇ, ಕನ್ನಡದಲ್ಲಿ ರವಿಚಂದ್ರನ್ ಇರ್ಬೋದು, ತೆಲುಗಿನಲ್ಲಿ ನಾಗಾರ್ಜುನ, ಗ್ರೇಸ್ಟರ್ ನಾಗಾರ್ಜುನ ಅವರು ಇರ್ಬೋದು, ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ ರಜನಿಕಾಂತ್ ಅವರು ಇರ್ಬೋದು. ಒಂದೇ ಕಥೆಯನ್ನ ಬೇರೆ ಬೇರೆ ಭಾಷೆಯಲ್ಲಿ ದೊಡ್ಡ ಸ್ಟಾರ್ಗಳ ಜೊತೆ ಮಾಡೋ ಪ್ರಯತ್ನವನ್ನ ಕಂಡಿದ್ರು. ಇವತ್ತಿನ ಪ್ಯಾನ್ ಇಂಡಿಯಾ ಏನ್ ಟ್ರೆಂಡ್ ಇದೆಯಲ್ಲ ನಮ್ಗೀಗ, ಅದು ಬರೋ ಮುಂಚೆಯೇ ಇಂಥ ಒಂದು ಪ್ರಯತ್ನ ಆಗಿತ್ತು ಅನ್ನೋದೇ ಶಾಂತಿ ಕ್ರಾಂತಿಯ ಒಂದು ದೊಡ್ಡ ವಿಶೇಷತೆ ಅಲ್ವಾ? ಹಾಗಾದ್ರೆ ಈ ಬಜೆಟ್ ಬಗ್ಗೆ ನೋಡೋಣ. ಏನ್ ಬಜೆಟ್ ಇರ್ಬೋದು, ಆಗಿನ ಕಾಲಕ್ಕೆ ಏನ್ ಬಜೆಟ್ ಹಾಕಿರ್ಬೋದು ಅಂತ ನೋಡ್ತಾರೆ. ಈ ಸಿನಿಮಾದ ಬಜೆಟ್ ಬಗ್ಗೆ ಬೇರೆ ಬೇರೆ ಮಾಹಿತಿಗಳು ಸಿಗ್ತವೆ. ಕೆಲವು ಕಡೆ ಏನೇನೋ 10 ಕೋಟಿ ಅಂತಾರೆ, ಕೆಲವು ಇನ್ನೊಂದ್ ತರ ಹೇಳ್ತಾರೆ. ಆದ್ರೆ ನನಗೆ ಸಿಕ್ಕಿರೋ ಸ್ವಲ್ಪ ಕೆಲವು IMDb ನಲ್ಲಿ ಸುಮಾರು 10 ಕೋಟಿ ರೂಪಾಯಿ ಎಸ್ಟಿಮೇಟ್ ಬಜೆಟ್ ಅಂತ ದಾಖಲಾಗಿದೆ. ಸ್ವಲ್ಪ ಯೋಚನೆ ಮಾಡಿ, ಆಗಿನ ಕಾಲಕ್ಕೆ 10 ಕೋಟಿ ಅಂದ್ರೆ ಎಷ್ಟಾಗುತ್ತ್ರಿ ಈಗಿನ ಕಾಲಕ್ಕೆ? ಹಾಗೆ ಅಷ್ಟು 10 ಕೋಟಿ ಹಾಕಿ ಸಿನಿಮಾವನ್ನ ತೆಗೆಯುವಂತ ಫಿಲ್ಮ್ ಮೇಕರ್ ರವಿಚಂದ್ರ ಅವರು ಕನಸನ್ನ ಕಂಡಿದ್ರು. ಇನ್ ಕೇಸ್ ಅವ್ರ ಫಿಲ್ಮ್ ಅನ್ನ ತೆಗಿಲಾರ್ದೆ ಆ ಗೋಲ್ಡ್ ತಗೊಂಡಿದ್ರೆ ಸಾವಿರಾರು ಕೋಟ್ಯಾಧೀಶ್ವರ ಆಗ್ತಿದ್ರು. ಆದ್ರೆ ಅವರು ಕನ್ನಡಕ್ಕೆ ನಾನು ಒಳ್ಳೆ ಫಿಲ್ಮ್ ಅನ್ನ ಕೊಡಬೇಕು, ಕನ್ನಡ ಇಂಡಸ್ಟ್ರಿನ ಪ್ಯಾನ್ ಇಂಡಿಯಾ ಮಾಡಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರನ್ನ ನಾನು ಒಂದು ಹೆಗ್ಗಳಿಕೆಯಲ್ಲಿ ಪಾತ್ರನಾಗಬೇಕು ಅಂತ ಅವತ್ತೇ 10 ಕೋಟಿಯನ್ನ ಹಾಕಿ ಶಾಂತಿ ಕ್ರಾಂತಿ ಫಿಲಿಂ ಅನ್ನು ತೆಗೆದ್ರು. ಆಗಿನ ಕನ್ನಡ ಚಿತ್ರರಂಗದ ಫಿಲ್ಮ್ ಮೇಕರ್ ಮಾರ್ಕೆಟ್ಗೆ ಒಂದು ಎಷ್ಟು ದೊಡ್ಡ ರಿಸ್ಕ್ ಆಗಿರ್ಬೋದು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಹೆಂಗಿರ್ಬೋದಿತ್ತು ಅಂತ. ಹಾಗಾದ್ರೆ ಬಜೆಟ್ ಆಯ್ತು. ಈಗ ಮ್ಯೂಸಿಕ್ ಮತ್ತೆ ಆ ಟೆಕ್ನಿಕಲ್ ಅಂಬಿಷನ್ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ, ಇಲ್ಲಿ ಹಂಸಲೇಖ ಅವರ ಮ್ಯೂಸಿಕ್ ಅನ್ನ ಕೇಳ್ಬೇಕಾ? ಹಂಸಲೇಖ ಮ್ಯೂಸಿಕ್ ಈಗ ಹೆಸರಿಗೆ ರೀ ಆ ಹಂಸಲೇಖರ್ ಅವರು. ಜೊತೆಗೆ ಹಂಸಲೇಖ ಅವರ ಚಿತ್ರವನ್ನು ಸಂಗೀತ ನೀಡ್ತಾರೆ. ಓಕೆ, ಸ್ವತಂತ್ರ ಬಾನಲ್ಲಿ ಅಂತ ಒಂದು ಸಾಂಗ್ ಅನ್ನು ಬಿಡ್ತಾರೆ. ಮತ್ತೆ ಎಲ್ಲಾ ಸಾಂಗ್ಗಳು ಸೂಪರ್. ಯಾವ ಸಾಂಗ್ ಚೆನ್ನಾಗಿಲ್ಲ ಅನ್ನೋಲ್ಲ, ಅಷ್ಟು ಸಾಂಗ್ಗಳು ಚೆನ್ನಾಗಿದ್ದಾವೆ. ಈ ಹಾಡುಗಳನ್ನ SV ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಮುಂತಾದ ಪ್ರಮುಖ ಗಾಯಕರಿಂದ ಆಡಿಸಲಾಗತ್ರಿ. ಈ ಕಾಲಕ್ಕೆ ಸಿನಿಮಾ ಒಂದು ದೊಡ್ಡ ಸ್ಕೇಲ್ ನಲ್ಲಿ ಮಾಡೋ ಪ್ರಯತ್ನ ಮಾತ್ರ ಅಲ್ಲ, ಮ್ಯೂಸಿಕ್, ಆಕ್ಷನ್, ಮಲ್ಟಿಪಲ್ ಲ್ಯಾಂಗ್ವೇಜ್ ಪ್ರೊಡಕ್ಷನ್ ಎಲ್ಲವನ್ನ ದೊಡ್ಡ ಮಟ್ಟದಲ್ಲಿ ಮಾಡುವ ಒಂದು ಕನಸಿತ್ರಿ ಆಗಿನ ಕಾಲಕ್ಕೆ. ಇವತ್ತು ನಾವು ಟೆಕ್ನಾಲಜಿ ಇದೆ ಅಂತ ಪ್ಯಾನ್ ಇಂಡಿಯಾ ಮಾಡ್ತೀವಿ, ಆದ್ರೆ ಆಗ ಟೆಕ್ನಾಲಜಿ ಎಷ್ಟು ಸುಲಭವಾಗಿರದ ಕಾಲದಲ್ಲಿ ಎಂತ ಆಂಬಿಷನ್ ಇಟ್ಕೊಂಡಿದ್ದು ನಿಜಕ್ಕೂ ಗಮನಿಸಬಹುದ ಒಂದು ದೊಡ್ಡ ವಿಷಯ ರೀ. ಸರಿ,
ಇಷ್ಟೆಲ್ಲ ಆಂಬಿಷನ್ ಇಟ್ಕೊಂಡ್ರು, ಇಷ್ಟೆಲ್ಲ ಬಜೆಟ್ ಹಾಕಿದ್ರು, ಇಷ್ಟೆಲ್ಲ ಟೆಕ್ನಾಲಜಿ ಇತ್ತು, ಆದ್ರೂ ಕೂಡ ಯಾಕೆ ಆ ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಹಾಕ್ಲಿಲ್ಲ? ಓಕೆ, ಇಷ್ಟು ದೊಡ್ಡ ಕಾಸ್ಟ್ ಇತ್ತು, ಇಷ್ಟು ದೊಡ್ಡ ಆಂಬಿಷನ್, ಇಷ್ಟು ದೊಡ್ಡ ಬಜೆಟ್, ಆದ್ರೆ ಸಿನಿಮಾ ನಿರೀಕ್ಷಿತ ಮಟ್ಟಕ್ಕೆ ಗೆಲ್ಲಿಲ್ಲ. ಯಾಕಂದ್ರೆ ಅವಾಗಿನ ಜನರೇಷನ್ ಆ ಸಿನಿಮಾವನ್ನ ಗೆಲ್ಲಿಸ್ಲಿಲ್ಲ. ಯಾಕೆ? ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಬರುತ್ತೆ, ಯಾಕೆ ಅಂತ. ಒಂದು ಸಿನಿಮಾ ದೊಡ್ಡದಾಗಿ ಮಾಡೋ ಪ್ರಯತ್ನ ಸಾಕ, ಅಥವಾ ಆ ಕಾಲದ ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗ್ಬೇಕಾ? ನನ್ನ ಪ್ರಕಾರ ಶಾಂತಿ ಕ್ರಾಂತಿಯ ಸ್ಟೋರಿಯಲ್ಲಿ ನಮಗೆ ಸಿಗೋದು ಒಂದು ದೊಡ್ಡ ಲೆಸನ್ ಇದೆ ಅಂತ ಅನ್ಸುತ್ತೆ. ಏನೋ ಒಂದು ದೊಡ್ಡ ಲೆಸನ್ ಇರ್ಬೋದು ಆ ಫಿಲ್ಮ್ ಅಲ್ಲಿ ಅಂತ ಅನ್ಸುತ್ತೆ. ನಾನು ಕೂಡ ತುಂಬಾ ಸರಿ ಆ ಶಾಂತಿ ಕ್ರಾಂತಿಯನ್ನ ಫಿಲ್ಮ್ ಅಲ್ಲಿ ನೋಡಿದೀನಿ. ಯಾಕಂದ್ರೆ ನಾವೊಬ್ಬ 90 ಕಿಡ್ಸ್ ಆಗಿರೋದ್ರಿಂದ ಆ ಫಿಲ್ಮ್ ಅನ್ನ ತುಂಬಾ ಸರಿ. ಹಾಗಾದ್ರೆ ಈ ಜನರೇಷನ್ಗೆ ಈ ಸಿನಿಮಾ ವರ್ಕ್ ಆಗುತ್ತಾ ಅನ್ನೋದು ನನ್ನದೊಂದು ಕ್ವಶನ್. ಹಾಗಾದ್ರೆ ಇವತ್ತು ಇದೇ ಸಿನಿಮಾನ ಹೊಸದಾಗಿ ರಿಲೀಸ್ ಮಾಡಿದ್ರೆ, ನನ್ನ ಆನೆಸ್ಟ್ ಒಪಿನಿಯನ್ ಹೇಳ್ಬೇಕಂದ್ರೆ 90 ಆಡಿಯನ್ಸ್ ನೋಡಿದ ರೀತಿಯಲ್ಲಿ ಇವತ್ತಿನ ಜನರೇಷನ್ ನೋಡೋದಿಲ್ಲ. ಆಗಿನ 90 ಜನರೇಷನ್ ನಾವು ನೋಡೋಷ್ಟು ಫಿಲ್ಮು ಈಗಿನ ಜನರೇಷನ್ ಯಾರು ಫಿಲ್ಮ್ ನೋಡೋದಿಲ್ಲ. ಇವತ್ತಿನ ಆಡಿಯನ್ಸ್ಗೆ ಫಾಸ್ಟ್ ಸ್ಕ್ರೀನ್ ಪ್ಲೇ ಬೇಕ್ರಿ, ಫಾಸ್ಟ್ ಸ್ಕ್ರೀನ್ ಪ್ಲೇ ಬೇಕು, ಸ್ಟ್ರಾಂಗ್ ವಿಜುಲೇಷನ್ ಇರಬೇಕು, ಮಾಡರ್ನ್ ಸೌಂಡ್ ಎಫೆಕ್ಟ್ ಹೆಂಗಿರ್ಬೇಕಾದ್ರೆ ಈ ಮಾಡರ್ನ್ ತಕ್ಕಂತ ತುಂಬಾ ಸೌಂಡ್ಸ್ ಇರಬೇಕು. ಮೊದಲ 10-15 ನಿಮಿಷದಲ್ಲೇ ಈ ಸ್ಟೋರಿಯನ್ನ ಹಿಡಿದಿಟ್ಕೊಳ್ಬೇಕು. ಆಡಿಯನ್ಸ್ ಅನ್ನ ಹಿಡಿದಿಟ್ಕೊಳ್ಬೇಕು. ಆ ರೀತಿ ಸ್ಟೋರಿ ಈಗಿರ್ಬೇಕು. ಆದ್ರೆ ಹಳೆಯ ಸಿನಿಮಾದ ವ್ಯಾಲ್ಯೂ ಕಡಿಮೆ ಆದ್ರೂ ಕೂಡ ಹಳೆಯ ಸಿನಿಮಾದ ವ್ಯಾಲ್ಯೂ ಯಾವತ್ತೂ ಕಮ್ಮಿ ಆಗಲ್ಲ. ಯಾಕಂದ್ರೆ ನಾವು ಅದನ್ನ ಇವತ್ತಿನ ಸಿನಿಮಾಗಳ ಜೊತೆ ಮಾತ್ರ ಕಂಪೇರ್ ಮಾಡಬಾರ್ದು. ಯಾಕಂದ್ರೆ 1991ರಲ್ಲಿ ಕನ್ನಡದ ಒಬ್ಬ ಫಿಲ್ಮ್ ಮೇಕರ್ ಏನು ಕನಸು ಕಂಡಿದ್ರು ಅನ್ನೋದು ನೋಡ್ಬೇಕು. ನೋಡಿ, ಆಗಿನ ಕಾಲದಲ್ಲಿ ಫಿಲ್ಮ್ ಮೇಕರ್ ರವಿಚಂದ್ರನ್ ಅವರನ್ನು ಪ್ಯಾನ್ ಇಂಡಿಯಾ ಮಾಡಬೇಕು, ಜನರ ಮನಸ್ಸನ್ನ ಗೆಲ್ಲಬೇಕು ಅಂತ 10 ಕೋಟಿ ಸಮಥಿಂಗ್ ಅನ್ನ ಹಾಕಿ ಈ ಫಿಲ್ಮ್ ಅನ್ನ ಗೆಲ್ಸೋಕ್ ಟ್ರೈ ಮಾಡ್ತಾರೆ. ಆದ್ರೆ ನಿರೀಕ್ಷೆ ಮಟ್ಟಕ್ಕೆ ಈ ಸಿನಿಮಾನ ಗೆಲ್ಲಿಲ್ಲ. ಹಾಗಾದ್ರೆ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ಏನ್ ಅನುಕೂಲ ಆಗ್ಬೋದು, ಅಥವಾ ರಿಲೀಸ್ ಮಾಡೋದ್ರಿಂದ ಏನ್ ಸಮಸ್ಯೆಗಳನ್ನ ಎದುರಿಸಬಹುದು ಅನ್ನೋದಾದ್ರೆ, ಹಳೆಯ ಅಭಿಮಾನಿಗಳಿಗೆ ಒಂದು ನಾಸ್ಟಲ್ಜಿಯಾ ಸಿಕ್ಕಂಗಾಗತ್ತೆ, ಒಂದು ಏನೋ ಒಂಥರ ಆ ಫಿಲ್ಮ್ ಅನ್ನ ಮತ್ತೆ ಮೆಲುಕಾಗ್ದಂಗಾಗತ್ತೆ. ಹೊಸ ಜನರೇಷನ್ಗೆ ಓಲ್ಡ್ ಸ್ಕೂಲ್ ಸಿನಿಮಾ ಪರಿಚಯ ಆದಂಗ ಆಗತ್ತೆ. ಹಳೆ ಸಿನಿಮಾದ ಪರಿಚಯ ಆಗಿರ್ಬೋದು, ಆ ಸ್ಕೂಲಿನ ಪದ್ಧತಿಯನ್ನ ಈ ಜನರೇಷನ್ಗೆ ಒಂದು ಪರಿಚಯ ಮಾಡುವಂಗಾಗತ್ತೆ. ರವಿಚಂದ್ರ ಫ್ಯಾನ್ಸ್ಗೆ ಕೇಳಬೇಕಲ್ಲ, ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಕ್ಕಂಗಾಗತ್ತೆ. ಓಕೆ, ಹಾಗಾದ್ರೆ ಕನ್ನಡ ಸಿನಿಮಾ ಹಿಸ್ಟ್ರಿ ಬಗ್ಗೆ ಒಂದು ಡಿಸ್ಕಷನ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದು ಡಿಸ್ಕಷನ್ ಮಡಗುತ್ತೆ. ಸೋಷಿಯಲ್ ಮೀಡಿಯಾ ಮೂಲಕ ಹೊಸ ಕ್ಯೂರಿಯಾಸಿಟಿ ಮೂಡ್ತಾ ಹೋಗುತ್ತೆ ಆ ಸಿನಿಮಾದ ಬಗ್ಗೆ. ಹಳೆಯ ಸಿನಿಮಾಗಳ ರೆಸ್ಟೋರೇಷನ್ಗೆ ಅವಕಾಶ ಸಿಕ್ಕಂಗಾಗತ್ತೆ. ಏನು ಹಳೆಯ ಸಿನಿಮಾನ ಯಾವ ರೀತಿ ಫಿಲ್ಮ್ ಮೇಕಿಂಗ್ ಮಾಡಿದ್ರು, ಆಗಿನ ಕಾಲದಲ್ಲಿ ಯಾವ ರೀತಿ ನಟನೆ ಮಾಡಿದ್ರು, ಯಾವ ರೀತಿ ಒಂದು ಸಿನಿಮಾ ಒಂದು ಮೇಕಿಂಗ್ ಸೌಂಡ್ಸ್ ಅನ್ನ ಯೂಸ್ ಮಾಡಿರುವಂತ ಒಂದು ಪರಿಚಯ ಆಗ್ತಾ ಹೋಗುತ್ತೆ ಈಗಿನ ಜನರೇಷನ್ಗೆ. ಆದ್ರೆ ಏನ್ ಸವಾಲುಗಳನ್ನ ಎದುರಿಸಬಹುದು? ಇವತ್ತಿನ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆ ಆಗಿರುತ್ತೆ. ಯಾಕಂದ್ರೆ ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಾಗಿರುತ್ತೆ ಅಂದ್ರೆ, ಅವ್ರಿಗೆ ಆಗ್ಲೇ ಹೇಳಿದಂಗೆ ಅವ್ರಿಗೆ ಸ್ಕ್ರೀನ್ ಪ್ಲೇ ಬೇಕು, ಫಾಸ್ಟ್ ಅಟ್ರಾಕ್ಷನ್ ಆಗ್ಬೇಕು, ಸೌಂಡ್ ಮೇಕಿಂಗ್ ಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ಮೈನಸ್ ಪಾಯಿಂಟ್, ಈ OTT ಗಳಲ್ಲಿ ಮತ್ತೆ ಯೂಟ್ಯೂಬ್ ನಲ್ಲಿ ಈ ಕಂಟೆಂಟ್ ಸುಲಭವಾಗಿ ಸಿಗುತ್ತೆ ಗುರು. ಯಾರು ಬೇಕಾದ್ರೂ ಜಸ್ಟ್ ಶಾಂತಿ ಕ್ರಾಂತಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ಕೋಗ್ಬಿಡುತ್ತೆ, ಈಸಿ ಆಗ್ಬಿಡುತ್ತೆ ನೋಡಕ್ಕೆ. ಮತ್ತೆ ಹೊಸ ಸಿನಿಮಾಗಳ ಕಾಂಪಿಟೇಷನ್ ಈ ಹಳೆ ಸಿನಿಮಾಗೆಲ್ಲೋ ಒಂದ್ ಕಡೆ ಕಮ್ಮಿ ಆಗುತ್ತೆ ಅಂತ ನನ್ನ ಒಂದು ಭರವಸೆ. ಹಾಗಾದ್ರೆ ದೊಡ್ಡ ಒಂದು ಥಿಯೇಟರ್ ಆಕ್ಯುಪೇಷನ್ ತರೋದು ತುಂಬಾ ಕಷ್ಟ. ಯಾಕಂದ್ರೆ ಆಗಲೇ ಹೇಳಿದಂತೆ ಈ ಸಿನಿಮಾವನ್ನ 4K ಜನರೇಷನ್ಗೆ 4Kಗೆ ಅಪ್ಡೇಟ್ ಮಾಡಬೇಕು, ಸೌಂಡ್ ಅನ್ನ ಮಾಡಿಫೈ ಮಾಡಬೇಕು, ಹಾಗೆ ಸ್ಕ್ರೀನ್ ಪ್ಲೇ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಎಲ್ಲ ಚೇಂಜ್ ಮಾಡೋದ್ರಿಂದ ತುಂಬಾ ಒಂದು ಹಣದ ವ್ಯಯ ಆಗುತ್ತೆ ಅಂತ ಇಲ್ಲೋ ಒಂದ್ ಕಡೆ ಅನ್ಸುತ್ತೆ. ಕೇವಲ ನಾವು ಈಗ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಲ್ಲ, ಆ ಹೈಪ್ ಅನ್ನ ಇದ್ರೆ ಸಾಕಾಗೋದಿಲ್ಲ. ಸರಿ, ಹಾಗಾದ್ರೆ ಈ ವಿಡಿಯೋವನ್ನ ನಾನು ನೋಡೋದಾದ್ರೆ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ. ಏನಪ್ಪಾ ಪ್ರಶ್ನೆ ಅಂದ್ರೆ, ಈ ಶಾಂತಿ ಕ್ರಾಂತಿ ಸಿನಿಮಾ ಇವತ್ತು 4K ರೆಸಲ್ಯೂಷನ್ ಮಾಡಿ, ಪ್ರಾಪರ್ ಪ್ರಮೋಷನ್ ಮಾಡಿ, ಥಿಯೇಟರ್ ನಲ್ಲಿ ರಿಲೀಸ್ ಮಾಡಿದ್ರೆ ನೀವು ಟಿಕೆಟ್ ತೆಗೆದುಕೊಂಡು ಥಿಯೇಟರ್ಗೆ ಹೋಗಿ ನೋಡ್ತೀರಾ? ಓಕೆ, ಹಳೆಯ ಸಿನಿಮಾ ಅನ್ನೋ ಕಾರಣಕ್ಕೆ ನೋಡ್ತೀರಾ? ಅಥವಾ ಇದು 1991ರ ಸಿನಿಮಾ, ನನಗೆ ಏನೋ ಕಂಟೆಂಟ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಬಿಟ್ಬಿಡ್ತೀರಾ?
ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಏನ್ ಮಾಡ್ತೀರಾ ಅಂತ. ಹಾಗಾದ್ರೆ ಈ ಶಾಂತಿ ಕ್ರಾಂತಿ ಆಗಿನ ಕಾಲಕ್ಕೆ ಗೆದ್ದಿದ್ದ ಸೋತಿದ್ದ ಅಂತ ಒಂದು ಪಾರ್ಟ್ ಅನ್ನ ಸೈಡ್ಗಿಟ್ರೆ, ಒಂದು ಸೈಡಲ್ಲಿ ನೋಡೋದಾದ್ರೆ 1991ರಲ್ಲಿ ಕನ್ನಡದ ಒಬ್ಬ ಫಿಲ್ಮ್ ಮೇಕರ್ ಇವತ್ತು ನಾವು ಪ್ಯಾನ್ ಇಂಡಿಯಾ ಅಂತ ಕರೆಯೋ ಕನಸುಗಳನ್ನ ಆಗಲೇ ಕಂಡಿದ್ರು ಅನ್ನೋದು ಮತ್ತೊಂದು ಸೈಡ್ ಆಗಿರುತ್ತೆ ಅಲ್ವಾ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಆಗಿನ ಕಾಲಕ್ಕೆ ಒಂದು ಪ್ಯಾನ್ ಇಂಡಿಯಾ ಮಾಡುವಂತ ಕನಸನ್ನ ಕಂಡಿದ್ರಿ ಫಿಲ್ಮ್ ಮೇಕರ್ ರವಿಚಂದ್ರನ್ ಅವರು. ಅದಕ್ಕೆ ಕೆಲವೊಂದು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸೋತರು ಕೂಡ ಈ ಸಿನಿಮಾ ಹಿಸ್ಟ್ರಿನಲ್ಲಿ ಗೆಲ್ತಾನೆ ಇರುತ್ತೆ. ಯಾವುದೇ ಕಾರಣಕ್ಕೂ ಸೋಲೋದಿಲ್ರಿ, ಅಷ್ಟು ಪಾಪ್ಯುಲಾರಿಟಿಯನ್ನ ಈ ಸಿನಿಮಾ ಹಿಸ್ಟ್ರಿಯಲ್ಲಿ ಪಡ್ಕೊಳ್ಳುತ್ತೆ. ಹಾಗಾದ್ರೆ ಶಾಂತಿ ಕ್ರಾಂತಿ ಅಂತ ಸಿನಿಮಾನ ಆ ಲಿಸ್ಟ್ಗೆ ಈ ಶಾಂತಿ ಕ್ರಾಂತಿ ಫಿಲ್ಮ್ ಬರುತ್ತಾ, ಅಥವಾ ರಿಲೀಸ್ ಮಾಡಿದ್ರೆ ಇವತ್ತಿನ ಜನರೇಷನ್ಗೆ ವರ್ಕ್ ಆಗುತ್ತಾ ಅಥವಾ ಆಗಲ್ಲ? ಹಾಗಾದ್ರೆ ಏನು ಈ ಕಾಲಕ್ಕೆ ಕನ್ನಡ ಇಂಡಸ್ಟ್ರಿಯನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ರವಿಚಂದ್ರನ್ ಕನ್ಸ್ಕೊಂಡಿದ್ರು. ಎಂತ ಕನ್ಸ್ಕೊಂಡಿದ್ರಿ ಅವರು? ಕನ್ನಡ ಇಂಡಸ್ಟ್ರಿಯನ್ನ, ಕನ್ನಡ ಫಿಲಂ ಅನ್ನ, ಕನ್ನಡವನ್ನ ಎಷ್ಟು ಅದ್ಭುತವಾಗಿ ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಹೊರಟಿದ್ರು ಅಂದ್ರೆ, ವಾಹ್, ಅವ್ರ ಒಂದು ಕನಸಿಗೆ ನಾನೊಂದು ಹ್ಯಾಟ್ಸ್ ಆಫ್ ಅವ್ರ ಒಂದು ಕನಸಿಗೆ ಸೂಪರ್. ಸೊ ದಯಮಾಡಿ ಥಿಯೇಟರ್ಗೆ ರಿಲೀಸ್ ಆದ್ರೆ ಟಿಕೆಟ್ ತೆಗೆದುಕೊಂಡು ಹೋಗಿ ನೋಡಿ. ಇದು ನನ್ನ ಒಂದು ಅಡ್ವೈಸ್, ಹಾಗೆ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್, ಜೈ ಆಂಜನೇಯ.